2013ರಲ್ಲಿ ಅಬ್ದುಲ್ ಜಬ್ಬರ್ ಅವರಿಗೆ ಟಿಕೆಟ್ ಅನ್ನ, ಇದು ಆಶ್ಚರ್ಯ ಆಗ್ಬೋದು ಬಟ್ ಹೌದು ನಿಜ ಕೂಡ, 2013ರಲ್ಲಿ ಟಿಕೆಟ್ ಅನೌನ್ಸ್ ಆಗಿರುತ್ತೆ ಜಬ್ಬರ್ ಅವ್ರಿಗೆ. ಸೊ ಅಂತ ಸಂದರ್ಭದಲ್ಲಿ ಅಬ್ದುಲ್ ಜಬ್ಬರ್ ಅವ್ರಿಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಜಬ್ಬರ್ ಅವ್ರಿಗೆ ಟಿಕೆಟ್ ಹೈಕಮಾಂಡ್ ಅನೌನ್ಸ್ ಮಾಡಿರುತ್ತೆ. ಅಂತ ಸಂದರ್ಭದಲ್ಲಿ ಜಬ್ಬರ್ ಅವರ ಮಗಳು ನಿಧನ ಆಗ್ತಾರೆ. ಸೊ ಆ ಕಾರಣದಿಂದಾಗಿ ಜಬ್ಬರ್ ಅವರು ಹಿಂದೆ ಉಳಿತಾರೆ. ಆಗ ಮತ್ತೆ ಶಾಮನೂರು ಶಿವಶಂಕರಪ್ಪನವರು ಸೊ ಇಲ್ಲಿ ಸ್ಪರ್ಧೆಗೆ ಇಳಿತಾರೆ, ಮತ್ತೆ ಗೆಲುವು ಅವ್ರಿಗೆ ಆಗುತ್ತೆ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಪುನರ್ ವಿಂಗಡಣೆ ಆದ ದಿನದಿಂದಲೂ ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಭದ್ರಕೋಟೆಯನ್ನಾಗಿ ಶಾಮನೂರು ಶಿವಶಂಕರಪ್ಪನವರು ಮಾಡ್ಕೊಳ್ತಾ ಬಂದಿರುವಂಥದ್ದು. ಅದರಲ್ಲಿ ಬಹುಪಾಲು ಮುಸಲ್ಮಾನರದು ಇದೆ, ಹೌದು, ಅದರಲ್ಲಿ ಎರಡು ಮಾತಿಲ್ಲ. ನೋಡಿ, ಮತ್ತೊಂದು ಆಶ್ಚರ್ಯ ಅಂದ್ರೆ ಮುಸಲ್ಮಾನರು ಅಥವಾ ಮುಸಲ್ಮಾನ ಅಭ್ಯರ್ಥಿ ಯಾವಾಗೆಲ್ಲ ಸ್ಪರ್ಧೆ ಮಾಡಿದಾರಲ್ಲ ಅವ್ರು ಠೇವಣಿ ಕೂಡ ಸಿಕ್ಕಿಲ್ಲ ಅವ್ರಿಗೆ. ಇದೇ ಇವತ್ತೇನು ಮುಸಲ್ಮಾನರು ಹೇಳ್ತಾ ಇದ್ರಲ್ಲ ಅಲ್ಪಸಂಖ್ಯಾತರು, ಇಲ್ಲ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು, 100 ಜನ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಬೇಡಿ, ಆಮೇಲೆ ಏನಾಗುತ್ತೋ ಆಗಲಿ ಅಂತೇಳಿ.